ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತು ಬಂದು ಮಾರ್ನಿಂಗಿಂದ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಮಂಡೇ ತುಂಬ ದಿನ ಆಗಿತ್ತು. ಹಾಗೆ ಹಾಗೆ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಇನ್ನು ಮನೇಲೂ ಸಹ ಹಬ್ಬಕ್ಕೆ ಕ್ಲೀನಿಂಗು, ಇನ್ನು ಪೂಜೆ ಎಲ್ಲ ಇತ್ತು. ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಇದ್ದಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಬೆಳಗ್ಗೆನೇ ಅಳ್ತಾ ಇದ್ದಾಳೆ. 9 ಗಂಟೆಯಲ್ಲೇ ಅವಳಿಗೆ ಬೆಳಗ್ಗೆನೇ ಶುರು ಮಾಡಿದ್ದಾಳೆ ಅಳುವನ್ನ. ಅಂದರೆ ಅವಳಿಗೆ ಸಕ್ಕರೆ ಬೇಕಂತೆ, ಹಾಗಾಗಿ ಅಳ್ತಾ ಇದ್ಲು. ಇನ್ನು ನಿನ್ನೆ ಬಂದು ನಾವು ದೇವ್ರದ್ದು ಮಾಡಿದ್ವಿ ಮನೆ ದೇವ್ರದ್ದು ಸಾಧನಿ ಅಂತ ಅಂದ್ಬಿಟ್ಟು ದೇವ್ರದ್ದು ಮಾಡಿದ್ವಿ. ಇನ್ನು ಅದೆಲ್ಲ ಕೆಲಸ ಇದ್ದಿದ್ದರಿಂದ ವ್ಲಾಗು ಏನೂ ಮಾಡ್ಕೊಡೋಕ್ಕಾಗಿಲ್ಲ ವೀಡಿಯೋಗಳನ್ನ. ಇನ್ನು ಹಾಗೆ ನೋಡಿ, ಇನ್ನೂ ಎತ್ತಿಲ್ಲ ದೇವರೆಲ್ಲ, ಏನೂ ಎತ್ತಿಲ್ಲ. ಎಷ್ಟು ಹೂವು ಎಲ್ಲ ಪೂಜೆಗೆ ತಂದಿದ್ದನ್ನೆಲ್ಲ ಹಾಕಿದ್ದಾರೆ. ಇನ್ನು ಇದು ಬಂದು ಇವೆಲ್ಲ ನಮ್ಮ ಮನೆ ದೇವರು. ಈ ಥರ ಚಿಕ್ಕ ಚಿಕ್ಕ ವಿಗ್ರಹಗಳಿದೆಯಲ್ಲ, ಅದೆಲ್ಲ ನಮ್ಮ ಮನೆ ದೇವರು. ಇನ್ನು ಪೂಜೆಗೆಲ್ಲ ಇಲ್ಲಿ ಇಟ್ಕೊಂಡಿದ್ವಿ. ಇನ್ನು ಈ ಥರ ದೇವ್ರನ್ನ ಮಾಡಿರ್ತೀವಿ, ಈ ಥರ ಎಲ್ಲ ಇಟ್ಟು. ಇನ್ನು ನೆನ್ನೆ ಎಲ್ಲ ಫುಲ್ಲು ಕೆಲಸ, ನಾನ್ ವೆಜ್ ಬೇರೆ ಅಲ್ಲ, ಹಾಗಾಗಿ ಕೆಲಸ ತುಂಬ ಇತ್ತು. ಈಗ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಒರೆಸಿ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಂದು ದೇವ್ರನ್ನ ಎತ್ತಬೇಕು, ಪೂಜೆ ಮಾಡಿಬಿಟ್ಟು ಆಮೇಲೆ ಎತ್ತಬೇಕು. ಹಾಗಾಗಿ ಇವತ್ತು ಎದ್ದಿದ್ದು ಸಹ ಲೇಟು. ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಪೊಂಗಲ್ ಮಾಡಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ರೂಮೆಲ್ಲ. ಈಗ ನೆಂಟರು ಎಲ್ಲ ಬಂದಿದ್ದರು, ಅದು ಇದು ಅಂದರೆ ನಾವೇ ಅರ್ಧ ಗಲೀಜು ಮಾಡಿರ್ತೀವಿ, ತೊಗೊಂಡಿರೋದನ್ನೆಲ್ಲ ಅಲ್ಲಲ್ಲೇ ಹಾಕಿ ಎಲ್ಲ ಮಾಡಿ. ಸೊ ಹಾಗಾಗಿ ಇವಾಗ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನಿಲ್ಲಿ ನನ್ನ ಮಗಳಂತೂ ಅಲ್ಲಿ ಇಟ್ಟಿರೋ ಮಡ್ಲಕ್ಕಿ ಇಟ್ಟಿರೋದ್ರ ಜೊತೆ ಬಳೆ ಎಲ್ಲ ಹಾಕ್ಕೊಂಡು ದೇವ್ರಿಗೆ ಇದು ಮಾಡ್ಕೊಂಡವಳು, ಆಟ ಆಡ್ಕೊಂಡು ಅಲ್ಲಿದ್ದಾಳೆ ದೇವ್ರ ಹತ್ರನೇ. ಸೊ ಹಾಗಾಗಿ ಇವಾಗ ಬೇಗ ಬೇಗ ಕೆಲಸ ಮುಗಿಸಿ ಅದನ್ನ ಎತ್ತಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಇನ್ನು ಅದಾದಮೇಲೆ ನಾನು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಗುಡಿಸಿ ಒರೆಸಿ ಎಲ್ಲ ಆಮೇಲೆ ಪೂಜೆನೂ ಸಹ ಮಾಡಿ, ಇನ್ನು ದೇವ್ರನ್ನೆಲ್ಲ ಇಟ್ಟಿದ್ವಲ್ಲ ಅದೆಲ್ಲ ಎತ್ತಿ ಎಲ್ಲ ದೇವ್ರ ಮನೇಲಿ ಇಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಅದಾದಮೇಲೆ ಮಡಿಕೆ ಎಲ್ಲ ಎತ್ತಿಕ್ಕಿದ್ದೆ, ಜಾಗ ಇರಲ್ಲ ಅಂದ್ಬಿಟ್ಟು ಅವತ್ತು ಹಬ್ಬದ ದಿನ. ಹಾಗಾಗಿ ಮತ್ತೆ ಇವಾಗ ತೆಗೆದು ಎಲ್ಲ ತೊಳೆದುಬಿಟ್ಟು ಮತ್ತೆ ನೀರು ತುಂಬಿಸ್ತಾ ಇದ್ದೆ. ಇನ್ನು ನನ್ನ ಮಗಳಿಗೆ ಈ ಬಿಬ್ಬು ಸಿಕ್ಬಿಟ್ಟಿದೆ ಅವಳು ವಾರ್ಡ್ರೂಪಲ್ಲಿ, ಅದನ್ನಂತೂ ತೆಗಿತಾನೆ ಇಲ್ಲ. ಹಾಕ್ಕೊಂಡೇ ಮಲಗಿದ್ಲು, ಎದ್ದ ಮೇಲೂ ಸಹ ಹಾಕ್ಕೊಂಡೇ ಇದ್ಲು. ಇನ್ನು ಸರಿ ಬಿಡು, ಅವಳಿಗೆ ಯಾವಾಗ ಆಗುತ್ತೋ ಆಗಲೇ ತೆಗೀಲಿ ಅಂದ್ಬಿಟ್ಟು ನಾನು ಬಿಟ್ಟಿದ್ದೆ. ಅದನ್ನು ಹಾಕ್ಕೊಂಡೇ ಆಟ ಆಡ್ತಾಯಿದ್ಲು. ಇನ್ನು ಹಾಗೆ ಅವಳ ಜೊತೆನೂ ಸ್ವಲ್ಪ ಆಟ ಆಡೋ ಅಷ್ಟೊತ್ತಿಗೆ ಮಡಿಕೆ ನೀರು ಸಹ ತುಂಬಿತ್ತು, ಅದನ್ನು ಸಹ ಎತ್ತಿಕೊತಾ ಇದ್ದೆ. ಇನ್ನು ಹಾಗೆ ಸ್ವಲ್ಪ ಪೂಜೆದು ಹಣ್ಣುಗಳು ಅಕ್ಕಿ ಎಲ್ಲ ಅಲ್ಲೇ ಇಟ್ಟಿದ್ದೆ. ಆಮೇಲೆ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಳು ಮಲಗಿದ್ಲಲ್ಲ, ಹಾಗಾಗಿ ಅದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಕೋಬೇಕು. ಅದ್ರ ಜೊತೆ ಹೂವು ಕುಂಕುಮ ಎಲ್ಲ ಮಿಕ್ಸ್ ಆಗೋಗಿದೆ, ಹಾಗಾಗಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಅಲ್ಲೇ ಇಟ್ಟಿದ್ದೆ. ಇನ್ನು ಹಾಗೆ ನನ್ನ ಮಗ ಅಂತೂ ಈ ನಡುವೆ ಅಮ್ಮ ತಿನ್ನೋಕ್ಕೆ ಕೊಡು ಅಂದ್ಬಿಟ್ಟು ಕೇಳ್ತಾನೆ ಇರ್ತಾನೆ. ನಮ್ಗೆ ಏನಂತ ತಂದು ಕೊಡ್ತಾ ಇರೋದು ಅವನಿಗೆ, ಹೊರಗಡೆದಷ್ಟು ಸೇಫ್ ಸಹ ಅಲ್ಲ. ಹಾಗಾಗಿ ಚಕ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಚಕ್ಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವ್ನಿಗೆ ಈ ಥರ ಫುಡ್ಗಳು ತುಂಬ ಇಷ್ಟ ಆಗುತ್ತೆ, ಚಕ್ಲಿ, ಕರ್ಜಿಕಾಯಿ, ಕಜ್ಜಾಯ ಅವೆಲ್ಲ. ಹಾಗಾಗಿ ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಹುರ್ಗಡ್ಲೆ ಪುಡಿನ ಹಾಕ್ಕೊಂಡಿದ್ದೀನಿ. 4:1 ಥರ ಮೆಜರ್ಮೆಂಟ್ ಮಾಡ್ಕೊಳ್ಳೋದು ನಾನು. ಅಕ್ಕಿ ಹಿಟ್ಟು ಹಾಗೆ ಹುರ್ಗಡ್ಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಅದಕ್ಕೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಅಂದರೆ ನಾವು ಮಾಮೂಲಿ ಹಾಕ್ಕೊಳ್ಳೋಕ್ಕಿಂತ. ಯಾಕಂದರೆ ಎಣ್ಣೆಗೆ ಹಾಕಿದ್ಮೇಲೆ ಉಪ್ಪು ಖಾರ ಎರಡೂ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ 1/4 ಸ್ಪೂನಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಬೇಕು. ಇನ್ನು ಹಾಗೆ ಅಚ್ಕಾರದ ಪುಡಿನೂ ಸಹ ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಜೀರಿಗೆ, ಹಾಗೆ ಸ್ವಲ್ಪ ಓಂಕಾಳು. ಇನ್ನು ಓಂಕಾಳಂತೂ ಈ ಚಕ್ಲಿಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಇದ್ದರೆ ಹಾಕ್ಕೊಳ್ಳಿ, ಬೇಕಿದ್ದರೆ ತಿಂದು ನೋಡಿ.
ಸೇಮ್ ಅಂಗಡಿಲೆಲ್ಲ ಮಾಡೋ ಥರನೇ ಇರುತ್ತೆ. ಇನ್ನು ಹಾಗೆ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊತೀನಿ. ಎಣ್ಣೆನ ಸ್ವಲ್ಪ ಕಾಯಿಸ್ಬಿಟ್ಟು, ಅದು ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ. ಎಣ್ಣೆನ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಇನ್ನು ಹಾಗೆ ಈ ಕಡೆ ಎಣ್ಣೆನ ಸಹ ಕಾಯಕ್ಕಿಟ್ಟು ಇನ್ನೂ ಒಂದು ಸೈಡಲ್ಲಿ ಚಕ್ಲಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನ್ಯೂಸ್ ಪೇಪರ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ಇನ್ನು ಚಕ್ಲಿಗಳನ್ನ ಸಹ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನೆಲ್ಲ ಸವರ್ಕೊಂಡು ಅದರೊಳಗೆ ಹಿಟ್ಟನ್ನ ಸಹ ಫಿಲ್ ಮಾಡಿಕೊಂಡು ಇನ್ನು ಚಕ್ಲಿ ಏನಿದ್ರು ಒತ್ಕೊಳ್ಳೋದು ಅಷ್ಟೇ. ಇನ್ನು ಈ ಚಕ್ಲಿ ಒತ್ತಬೇಕಾದ್ರಂತೂ ನಮಗೆ ನಾವೆಲ್ಲ ಹಬ್ಬದಲ್ಲಿ ತಿಂಡಿ ಮಾಡ್ತಿದ್ದಿದ್ದೇ ನೆನಪು ಬರುತ್ತೆ. ಏನಂದರೆ ನಾನು ಮತ್ತು ಮಂಜು ಅಕ್ಕ ಈ ಥರ ಒತ್ತಿ ಕೊಡ್ತಾಯಿದ್ವಿ. 2 ಇದೆ ನಮ್ಮ ಮನೇಲಿ. ಒಂದು ಇದರಲ್ಲಿ ನಾನು ಒತ್ತುತ್ತಾಯಿದ್ದೆ, ಇನ್ನೊಂದರಲ್ಲಿ ಮಂಜು ಅಕ್ಕ ಒತ್ತುತ್ತಾಯಿದ್ರು. ಇನ್ನು 2 ಒತ್ತಿ ನಾವು ಕೂತ್ಕೊಂಡು ಹಾಲಲ್ಲಿ ಕೊಡ್ತಾಯಿದ್ರೆ ಇನ್ನು ನಮ್ಮ ಅತ್ತೆ ಬಂದ್ಬಿಟ್ಟು ಸುಡೋರು, ತೊಗೊಂಡೋಗಿ ಎಲ್ಲ ಅವರೇ ಬೇಯಿಸ್ತಾ ಇದ್ದಿದ್ದು. ನಾವು ಬರೀ ಒತ್ತಿ ಕೊಡ್ತಾ ಇದ್ದಿದ್ದು. ಇನ್ನು ಅವೆಲ್ಲ ನೆನಪಾಗುತ್ತೆ. ಪ್ರತಿ ಸತಿ ಮಾಡಬೇಕಾದ್ರೂ ಸಹ ತಿಂಡಿಗಳು ಮಾಡಬೇಕಾದ್ರೆ ಅದೇ ನೆನೆಸ್ಕೊತೀವಿ. ಇನ್ನು ಹಾಗೆ ನಾನು ಸಹ ಒಂದು ಸತಿ ಹಾಕಿ ಬೇಯಿಸೋ ಅಷ್ಟನ್ನ ಒಂದು ಸತಿಗೆ ಒತ್ಕೊಂಡೆ. ಇನ್ನು ನಾವು ಇದನ್ನೆಲ್ಲ ಒತ್ಕೋಬೇಕಾದ್ರೆ ಲಾಸ್ಟ್ ಎಡ್ಜ್ ಕಟ್ಟಾಗುತ್ತಲ್ಲ, ಅದಾದಮೇಲೆ ಅದು ಸ್ವಲ್ಪ ಜಾಯಿನ್ ಮಾಡಬೇಕು. ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ್ಮೇಲೆ ಅದು ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ, ಅಗ್ಲಕ್ಕಾಗೋಗ್ಬಿಡುತ್ತೆ ಚಕ್ಲಿ. ಆಮೇಲೆ ಹಾಗಾಗಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ರೌಂಡ್ ಶೇಪಲ್ಲೇ ಇರುತ್ತೆ. ಇನ್ನು ಎಣ್ಣೆನೂ ಸಹ ಕಾಯಿತು. ನಾನು ಅಷ್ಟೊತ್ತಿಗೆಲ್ಲ ರೆಡಿನೂ ಸಹ ಮಾಡ್ಕೊಂಡಿದ್ದೆ. ಇನ್ನು ಎಣ್ಣೆಗೆ ಬಿಡ್ತಾಯಿದ್ದೆ. ಇನ್ನು ಎಣ್ಣೆಗೆ ಬಿಡಬೇಕಾದ್ರೆ ನಂಗೆ ಪ್ರತಿ ಸತಿನೂ ಏನಂದರೆ ನಾನು ಎಣ್ಣೆ ಒಳಗಡೆ ಕೈ ಇಕ್ಬಿಡ್ತೀನೋ ಅನ್ನೋಷ್ಟು ಭಯ ಆಗುತ್ತೆ. ಕೆಲವೊಂದು ಸತಿ ಮನೇಲೇ ಮಾಡಬೇಕಾದ್ರೆ ಸಂತೂರು ಹಾಕಿರ್ತಾರೆ, ಇಲ್ಲ ಮಂಜು ಅಕ್ಕ ಹಾಕ್ತಾರೆ ಎಣ್ಣೆಲಿ. ನಾನು ಹಾಕೋಕ್ಕೆ ಹೋಗಲ್ಲ. ಆದರೂ ಈ ಸತಿ ನಾನೇ ಹಾಕಿದೆ. ಅದೇನೋ ಗೊತ್ತಿಲ್ಲ, ಪ್ರತಿ ಸತಿ ಹಾಕೋಕ್ಕೋದ್ರೂ ಅಷ್ಟೇ ನಾನೇ ಒಳ್ಳೆ ಎಣ್ಣೆಲಿ ಕೈ ಇಕ್ಬಿಡ್ತೀನೇನೋ ಅನ್ನೋ ಅಷ್ಟು ಹತ್ರಕ್ಕೆ ಹೋಗಾಗ್ತಾಯಿದ್ದೆ. ಈ ಸತಿ ಸ್ವಲ್ಪ ಮೇಲ್ಗಡೆಯಿಂದನೇ ಹಾಕಿದ್ದೀನಿ. ಇನ್ನು ಸ್ವಲ್ಪನೇ ಮಾಡ್ಕೊಂಡಿದ್ದು. ಇನ್ನು ಇವನಿಗೆ ಸ್ನ್ಯಾಕ್ಸ್ ಅಲ್ವಾ ಅಂತ ಅಂದ್ಬಿಟ್ಟು, ಇನ್ನು ರಜಾ ಬೇರೆ ಬರುತ್ತಲ್ಲ, ಇನ್ನು ಇವನಿಗೆ ಹಿಡಿಯೋಕ್ಕೆ ಆಗಲ್ಲ. ಹಾಗಾಗಿ ಸುಮ್ಮನೆ ಮನೇಲಿದ್ದರೆ ತಿನ್ನಕ್ಕೊಡು ಅಮ್ಮ, ತಿನ್ನಕ್ಕೊಡು ಅಂತಾರೆ. ಏನು ಕೊಡೋದು? ಹಾಗಾಗಿ ಈ ಥರ ತಿಂಡಿಗಳನ್ನ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಈ ಸತಿ ಈ ಥರ ತಿಂಡಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ರಜಾ ಶುರು ಆಗೋಷ್ಟಕ್ಕೆ. ಇನ್ನು ನಾವು ಇದನ್ನು ಸುಡಬೇಕಾದ್ರೆ ಹಾಗೆ 1-2 ಸತಿ ತಿರುವಾಕೊಂಡ್ರೆ ಆಯಿತು. ಅದೇ ಬಬುಲ್ಸ್, ಎಣ್ಣೆ ಹಾಕಿದ ತಕ್ಷಣ ಬಬುಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಅದೇ ಕಮ್ಮಿ ಆಗುತ್ತೆ. ಅಷ್ಟೊತ್ತಿಗೆ ಸ್ವಲ್ಪ ಕಲರ್ ಚೇಂಜ್ ಸಹ ಆಗಿರುತ್ತಲ್ಲ. ಇನ್ನು ಬೆಂದಿದೆ ಆಗಿದೆ ಅಂತ ಅಂದ್ಕೊಂಡು ಎತ್ತಿಕೊಳ್ಳೋದು ಅಷ್ಟೇ. ಇನ್ನು ತುಂಬ ಹೊತ್ತು ಬೇಯಿಸಬೇಕು ಅನ್ನೋದೇನೂ ಇಲ್ಲ. ಈ ಕಡೆ ನಾವು ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಇನ್ನೂ ಒಂದು ಟ್ರಿಪ್ನ ಚಕ್ಲಿ ಒತ್ತಿಕೊಂಡು ಮತ್ತು ತಿರುವಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಆಯಿತು. ಇನ್ನು ಚಕ್ಲಿಗಳು ಸಹ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗ ಬಂದಿದ್ದ ತಕ್ಷಣ ಏನಕ್ಕೆ ಚಕ್ಲಿ ಮಾಡ್ತಿದ್ದೀಯಾ, ಯಾವ ಹಬ್ಬ ಇದೆ ಅಂತಲೂ ಸಹ ಕೇಳ್ತಾ ಇದ್ದ. ಆಮೇಲೆ ಏನಕ್ಕೂ ಇಲ್ಲ, ನಿನಗೆ ತಿನ್ನೋಕ್ಕೆ ಅಂತಲೇ ಮಾಡಿರೋದು ಅಂತ ಅಂದ್ಬಿಟ್ಟು ಕೊಟ್ಟೆ. ಅವನಂತೂ ಸ್ಕೂಲಿಂದ ಬಂದಿದ್ದ ತಕ್ಷಣ ಇಷ್ಟಪಟ್ಬಿಟ್ಟು ತಿಂದ. ಅವನಂತೂ ನನಗೂ ಖುಷಿ ಆಯಿತು ಅವನು ತಿಂದಿದ್ದು. ಇನ್ನು ಹಾಗೆ ಸ್ವಲ್ಪ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಈವ್ನಿಂಗು ಬಟ್ಟೆ ತರೋಕ್ಕೆ ಅಂತ ಹೊರಗೆ ಸಹ ಹೋಗಿದ್ವಿ. तुझ्या दाखव रे इकडे. ओ तुझं बी दाखी बाबशू. ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಶಾಪಿಂಗ್ ಹೋಗಿದ್ವಿ ಹಬ್ಬಕ್ಕೆ ಬಟ್ಟೆ ತರೋಣ ಅಂತ ಅಂದ್ಬಿಟ್ಟು. ಇನ್ನು ಈ ಶರ್ಟು ಇಲ್ಲ ನಮ್ಮ ಮಕ್ಕಳದು, ಚೆನ್ನಾಗಿದೆ ಶರ್ಟು. ಹೋಗಿದ್ವಿ 7 ಗಂಟೆಗೆ ಬಂದಿದ್ದೀವಿ. ಇವಾಗ 9:30 ಬಂದಿದ್ದೀವಿ. ಎಲ್ಲ ಹುಡುಕಿ ತರೋಷ್ಟೊಂದಿಗೆ ಇದೊಂದು ಇದು ಆಫ್ ಶರ್ಟ್, ಇದೊಂದು ಫುಲ್ ಶರ್ಟು ಎಲ್ಲ ಎಲ್ದಾಕತ್ತಿದ್ರದು. ಇನ್ನು ಇದೊಂದು ಕಲರು, ಲೈಟ್ ಕಲರ್ ಚೆನ್ನಾಗಿರುತ್ತೆ, ಗ್ರೀನ್ ಅಂದ್ಬಿಟ್ಟು ನೋ ಅನ್ನಿಸುತ್ತೆ. ಅದನ್ನು ತೊಗೊಂಡ್ವಿ. ಅದಾದಮೇಲೆ
ಟೀ ಶರ್ಟ್ಗಳು ಸಮ್ಮರ್ ಅಲ್ವಾ, ಸೊ ಹಾಗಾಗಿ ಟೀ ಶರ್ಟ್ಗಳು ತಗೊಂಡಿದ್ದೆ. ಇದು ಹಂಗೆ ಆಗುತ್ತೆ ಕರೆಕ್ಟಾಗಿಲ್ಲ. 5 to 6 ತೊಗೊಂಡಿದ್ದಾರೆ. ಇದು ನಾನು ನೋಡಿಲ್ಲ. ಇದು 5 to 6 ಇದೊಂದು ಟೀ ಶರ್ಟ್. ಇದು ಯಾವುದೇ ಎಲ್ಲ ಒಂದು 5 to 6 ಇದು ಒಂದೇ. ಇದು ನಮ್ಮ ಯಾವುದೇ ಇದು ನಮ್ಮ ಯಾವುದೇನೆ. ಇಬ್ರಿಗೂ ಸೇಮ್ ಟೀ ಶರ್ಟ್ ತೊಗೊಂಡಿದ್ವಿ, ಒಂದೇ ಥರ ಇತ್ತು. ಹಾಗಾಗಿ ಇರಲಿ ಎಲ್ಲ ನೋಡಿದಾಗ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅದಕ್ಕೆ ಅಂದ್ಬಿಟ್ಟು ಯಾವುದಕ್ಕೆ ಬ್ಲ್ಯಾಕ್ ಚಡ್ಡಿ ಇದೆ, ಒಂದು ಬ್ಲ್ಯಾಕ್ ಜೀನ್ಸ್ ಇದೆ. ಇಬ್ರಿಗೂ ಇದೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಕ್ಲೀನಿಂಗ್ ಮಾಡೋಣ. ಇದು ನಮ್ಮ ಚಿನ್ನಿದು. ಇದೂ ಯಾವುದಿದೆ, ಇದು ಚೆನ್ನಾಗಿದೆ, ಡೈಲಿ ವೇರ್ಗಲ್ಲ. ಅದಕ್ಕೆ ಇನ್ನು ಹಬ್ಬಕ್ಕೆ ಊರಿಗೆ ಹೋಗ್ತೀವಿ ಆವಾಗ ಇದನ್ನು. ಇದು ಒಂದು ರೆಡ್, ಅವನ ಹತ್ರ ರೆಡ್ ಇರಲಿಲ್ಲ, ಅವನಿಗೆ ರೆಡ್ ಅಂದರೆ ಇಷ್ಟ. ಹಾಗಾಗಿ ಇದೊಂದು ಟೀ ಶರ್ಟ್ ಇರಲಿ ಅಂದರೆ ರೆಡ್ ಕಲರ್ ತೊಗೊಂಡು. ನಾನಿದೊಂದು ಇವಾಗ ಲೆಗ್ಗಿನ್ಸ್ ಬದಲಿಸೋಕ್ಕೆ ಅಲ್ವಾ, ಸೊ ಹಾಗಾಗಿ ಗೋ ಕಲರ್ಸ್ದು ಪ್ಯಾಂಟ್ ತೊಗೊಂಡೆ, ಒಂದು ಪ್ಲಾಜಾ ಪ್ಯಾಂಟು ತೊಗೊಂಡೆ. ಇನ್ನು ಸಂತೂರು ಕ್ರಾಕ್ಸ್ ತೊಗೊಂಡ್ರು, ಒಂದು ಅವ್ರದ್ದು ಕ್ರಾಕ್ಸು ಆಫೀಸಿಗೆ ಬೇಕು ಅಂತ ಅಂದ್ಬಿಟ್ಟು ತುಂಬಿಸೋದಾರೆ. ಇದು ನಮ್ಮ ನಕ್ಕುಲ್ದು. ಇಬ್ರದ್ದು ಸೇಮ್ ಕಲರ್ಸೇ, ಚೆನ್ನಾಗಿತ್ತು. ಇದೆ ಇದ್ದಿದ್ರಲ್ಲಿ ಇದೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡೆ. ಇಬ್ರಿಗೂ ಕಲರು ಇದೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ ಇಬ್ರಿಗೂ. ಇದು ಅವನಿಗೆ, ಇದು ಟಾಪ್ಗೆ. ಇನ್ನು ಹಾಗೆ ನಾನು ಕೆಲವೊಂದು ಟಾಪ್ಗಳನ್ನ ತೊಗೊಂಡಿದ್ದೆ. ಇನ್ನು ನನಗಂತೂ ಬಟ್ಟೆ ತಂದಿದ ತಕ್ಷಣ ನನಗೆ ಹಾಕ್ಕೊಂಡು ನೋಡಿದ್ರೇ ಸಮಾಧಾನ ಆಗೋದು. ಇಲ್ಲ ಅಂದರೆ ನನಗೇನು ಅಷ್ಟು ಅನಿಸಲ್ಲ. ತೊಗೊಂಡಿದ್ದೀನಿ ಅಂದ್ಬಿಟ್ಟು ಹಾಕ್ಕೊಂಡು ನನಗೆ ಚೆನ್ನಾಗಿ ಕಾಣುತ್ತಾ ಅಂತ ಅಂದ್ಬಿಟ್ಟು ನೋಡಬೇಕು. ಇನ್ನು ಹಾಗೆ ಸ್ವಲ್ಪ ಸ್ಟಿಚ್ ಹಾಕೋಬೇಕು, ಸೈಜ್ ಫಿಟ್ಟಿಂಗ್ ಮಾಡ್ಕೋಬೇಕು. ಇದೊಂದು ಡ್ರೆಸ್ಸು ವಿತ್ ಪ್ಯಾಂಟು. ನಾನು 3 ಟಾಪ್ಗಳು ತೊಗೊಂಡೆ, ಹಾಗೆ ಒಂದು ಸೆಟ್ ತೊಗೊಂಡೆ. ಇನ್ನು ಅದರಲ್ಲಿ ಒಂದು ಪ್ಯಾಂಟ್ ಬೇರೆ ತೊಗೊಂಡಿದ್ನಲ್ಲ, ಅದು 2 ಟಾಪ್ಗೆ ಅದೇ ಮ್ಯಾಚ್ ಆಗುತ್ತೆ. ಇನ್ನು ಒಂದು ಮಾತ್ರ ಹಾಕ್ಕೊಂಡು ಕುಂತಿದ್ನಲ್ಲ ನಾನು. ಇನ್ನು ಸಂತು ಅವ್ರಿಗೆ ಕೇಳ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ 3ರಲ್ಲಿ ಹೇಳಿ ಅಂತ ಅಂದ್ಬಿಟ್ಟು. ಇನ್ನು ಅವರು ಇಟ್ಕೊಂಡು ತೋರಿಸಿ ಹಿಂಗೆ ಗೊತ್ತಾಗುತ್ತೆ, ಬರೀ ಟಾಪ್ ತೋರಿಸಿದ್ರೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ರು ಇದ್ರು. ಹಾಗಾಗಿ ನಾನು ಅವ್ರಿಗೆ ಎಲ್ಲ ಈ ಥರ ತೋರಿಸ್ತಾ ಇದ್ದೆ, ಯಾವ್ದು ಚೆನ್ನಾಗಿದೆ ಹೇಳಿ ಅಂತ ಅಂದ್ಬಿಟ್ಟು. ಇನ್ನು ಅವ್ರಿಗೂ ಸಹ ಈ ಗ್ರೀನ್ ಕಲರ್ ಇಷ್ಟ ಆಯಿತು. ನನಗೂ ನಾನು ತೊಗೊಂಡಿದ್ರಲ್ಲಿ ಇದೇ ತುಂಬ ಇಷ್ಟ ಆಗಿದ್ದು. ಮತ್ತು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಸಹ ನಾನು ಇದೇ ಟಾಪ್ನ. ಹಾಗಾಗಿ ಅವ್ರಿಗೂ ಅದೇ ಹೇಳ್ತಾಯಿದ್ದೆ, ನನಗೂ ಇದೇ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು. ಇನ್ನು ಈ ಕಡೆ ನೋಡಿ, ನನ್ನ ಮಗಳು ಕುಕ್ಕರ್ ವಿಜುವಲ್ ಬರ್ತಿದ್ದಂಗೆ ಓಡ್ತಾ ಇದ್ದಾಳಾಗಲೇ. ಇನ್ನು 9:30 ಆಗೋಗಿತ್ತಲ್ಲ ಬಂದಿದ್ದು, ಹಾಗಾಗಿ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಇದೆಲ್ಲ ವೀಡಿಯೋ ಮಾಡಿಕೊಂಡೆ ಅನ್ನ ಆಗೋಷ್ಟೊತ್ತಿಗೆ. ಇನ್ನು ರೈಸ್ ಸಹ ಆಯಿತು. ಈ ಮೊಸರನ್ನ ಮಾಡೋಣ, ನೆನ್ನೆಲ್ಲ ನಾನ್ ವೆಜ್ ತಿಂದಿದ್ವಲ್ಲ, ಸೊ ಹಾಗಾಗಿ ಇವತ್ತು ಮೊಸರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮತ್ತು ಇದು ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಒಗ್ಗರಣೆ ಹಾಕೊಂಡು ಸಖತ್ ಟೇಸ್ಟ್ ಇರುತ್ತೆ ಮೊಸರನ್ನಾಗೆ. ಗೋಡಂಬಿ ದ್ರಾಕ್ಷಿ ಹಾಕಿದ್ರೇ ಸಖತ್ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ, ಚೆನ್ನಾಗಿತ್ತು. ಇನ್ನು ನನ್ನ ಮಕ್ಳಿಗೂ ಸಹ ಮೊಸರನ್ನ ಅಂದರೆ ಇಷ್ಟ. ನನ್ನ ಮಗಳಿಗೂ ಅಷ್ಟೇ, ಅವಳು ಏನನ್ನ ಬೇರೆ ಸಾರು ತಿಂದೇ ಇದ್ದಾಗ ಮೊಸರನ್ನ ತಿನ್ನಿಸ್ಬಿಟ್ರೆ ತಿನ್ಕೊತಾಳೆ, ಅವಳಿಗೆ ಇಷ್ಟ. ಅವಳಂತೂ ನಾನೇ ಕೂತ್ಕೊಂಡು ತಿಂತೀನಿ ಅಂತ ಬೇರೆ ಕಲ್ತ್ಕೊಂಬಿಟ್ಟಿದ್ದಾಳೆ ಈ ನಡುವೆ. ಅವಳು ಕೂತ್ಕೊಂಡು ತಿಂತಾಯಿದ್ಲು. ಇನ್ನು ಹಾಗೆ ನಾವೂ ಸಹ ಅಲ್ಲೇ ಕೂತ್ಕೊಂಡು ಚಾಪೆನೂ ಸಹ ಹಾಕ್ಕೊಂಡಿಲ್ಲ ಇವತ್ತು. ಹಾಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಟೈಮ್ ಆಗೋಗಿತ್ತು, 10:30 ಆಗೋಗಿತ್ತು. ಆಲ್ಮೋಸ್ಟ್ ನಾವು ಬಂದು ಎಲ್ಲ ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ. ಇನ್ನು ಇವತ್ತು ಸ್ವಲ್ಪ ಲೇಟಾಗಿತ್ತು, ಹೊರಗೆ ಹೋಗಿ ಬಂದಿದ್ದರಿಂದ ಊಟ ಮಾಡೋದು ಲೇಟಾಗಿತ್ತು. ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.